ಬೆರಳೆಣಿಕೆ ಎಷ್ಟು ಮಂದಿ ಮಾತ್ರನಾ ಸರ್ ಅಥವಾ ಬೆರಳೆಣಿಕೆನೇ? ಇಟ್ ಕ್ಯಾನಾಟ್ ಬಿ ಕ್ಲಬ್ ಥಿಂಗ್. ಬಟ್ ನಿಮ್ಮ ಕಾಲದಲ್ಲೂ ನೀವು ಹಾಗೆ ಮಾಡಿದ್ರಿ, ಸೊ ಆಗ್ಲೂ ಬೆರಳೆಣಿಕೆ ಅಷ್ಟೇ ಮಂದಿ ಆ ಥರ ಮಾಡ್ಲಿಕ್ಕೆ ಸಾಧ್ಯ? ಯಾವಾಗಲೂ ಅಷ್ಟೇ. Someone who's willing to sacrifice for a bigger idea. Why? I mean, it's very unnatural. ಅಲ್ಲಿ ಮಿಠಾಯಿ ಇರ್ತದೆ, ಇಲ್ಲಿ ಹುಡುಗಿ ಇರುತ್ತೆ, ಅಲ್ಲಿ IIT ಇರುತ್ತೆ, ಅಲ್ಲಿ ಅಮೆರಿಕ ಇರುತ್ತೆ, ಅಲ್ಲಿ ನಾವು ಹೋಗೋದಿಲ್ಲ. ಇಲ್ಲ, ನಾ ಇದು ಮಾಡ್ತೀನಿ. ಯಾವ ಮೇನಕ್ಕೆ ನಮ್ಮ ಎದುರು ಬಂದು ಡಾನ್ಸ್ ಮಾಡೋದಿಲ್ಲ. ವಿಶ್ವಾಮಿತ್ರ ಕಡೆಗೆ ಹೋಗ್ಬಿಟ್ಟು ಅಲ್ಲಿಗೆ ಕಡೆ. ಹೌದಾ ಸರ್? ನೀವು ಹೋದಾಗ ಅಂದರೆ ಎಲ್ಲವನ್ನೂ ಬಿಟ್ಟು ನಿಮ್ಮ ಗುರುಗಳನ್ನು ಅರಸಿ ಹೋದಾಗ ಸಂಗೀತ ಕಲಿಬೇಕು ಅಂತ, ಆಗ ನೀವು ಅವರ ಸಂಗೀತದ ಆ ಗುಂಗಲ್ಲಿ ಟೌನ್ ಹಾಲಲ್ಲಿ ಸಂಗೀತ ಕೇಳಿದ್ರಿ, ಇದು ಮಾಡಿದ್ರಿ ಅಂತ ನೀವು ಬರ್ಕೊಂಡಿದ್ದೀರಿ, ಹಿಂದೆ ಮಾತನಾಡಿದ್ದೀರಿ ಅದರ ಬಗೆಗೆ. ಅದ್ರ ಬಗ್ಗೆ ನಿಮಗೆ ಎಂದೂ ರಿಗ್ರೆಟ್ ಬರಲೇ ಇಲ್ವಾ ಸರ್? ಅದಾದ ನಂತರ ಒಂದು ಸಣ್ಣ ರಿಗ್ರೆಟ್ ಇಲ್ಲ? ಯಾಕಂದರೆ ನೀವು ಯುವರ್ ರಿಗ್ರೆಟ್ ಅಂತಲ್ರಿ, ಏನು ಹೇಳೋಣ, ನಿಮಗೆ ನಗಚಾಟಿಕೆ ಮಾಡ್ತಾ ಹೊಟ್ಟೆವ್ರಿ ಬರ್ತಾ. ಈಗ ನಾನು 86, ನಾಳೆ ಒಂದು ಬೆಂಗಳೂರಿನಲ್ಲಿ ಕಚೇರಿ 15ಕ್ಕಿದೆ. ಅಥವಾ ಇನ್ನೊಂದು ಕಡೆ ಇರ್ತದೆ, ಅಮೆರಿಕ ಇರ್ತದೆ, ಯುರೋಪ್ ಇರ್ತದೆ. ದೊಡ್ಡ ಹೆಸರು, ಸಣ್ಣ ದುಡ್ಡು ದೊಡ್ಡ ಹೆಸರು. ಅದು ಮಾಡಬೇಕು ಅಂತಂದರೆ ಈಗ ಅದು ಹೆಚ್ಚಾಗಿ ಮನವರಿಕೆ ಆಗ್ತಂದ್ರೆ, ಯಾಕಂದ್ರೆ ನನ್ನ ದೇಹ ಕುಗ್ಗುತ್ತಾ ಇದೆ. ಆ ಬಾರ್ಸಾಣಿಕೆ ಕುಗ್ಗಬಾರ್ದು. ಹೌದು, ಯಾಕಂದ್ರೆ ಅಲ್ಲೊಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತಾರೆ. ಬರೋದು ನಾನೇ ಬರ್ತೀನಿ ಅಲ್ಲಿ, ಭಾರತವನ್ನೇ ಬರ್ತೀನಿ ಅಲ್ಲಿ. ಅದು ಕುಗ್ಗಿದ್ರೆ ನನಗೆ ನಾಚಿಕೆ ಆಗುತ್ತೆ. ನಮ್ಮ ಗುರು ನಾನು ಲೆಟ್ ಡೌನ್ ಮಾಡಿಬಿಟ್ನಲ್ಲಪ್ಪ ಅಂತ ಅನಿಸ್ತದೆ. ಮತ್ತು ಮುಂದೆ ಮಂದಿ ಬರ್ತಾರೆ, ಅದು ಬೇರೆ. ಮ್ಯೂಸಿಕ್ ನನ್ನ ಕೇಳೋದಾದರೆ ಇಟ್ ಇನ್ವಾಲ್ವ್ಸ್ ಲೇಬರ್.
ಈ ದೇಹ ದುಡಿಸ್ಕೊಡ್ಬೇಕು, ಈ ಧ್ವನಿ ದುಡಿಸ್ಕೊಡ್ಬೇಕು. ದುಡಿಸೋದು ಇಸ್ ದಿ ಇಂಪಾರ್ಟೆಂಟ್ ವರ್ಡ್ ದೇರ್. ಅದು ಮಾಡಲಿಕ್ಕಾಗಿ ನಾವು ಬೇರೆದು ಬಿಟ್ಟು, ಯಾಕಂದ್ರೆ ಟೈಮ್ ಇರೋದಿಲ್ಲ. ಹೌದು, ಟೈಮ್ ಇಸ್ ಒನ್, ಒಂದು ಎರಡು ಟೈಮ್ಸ್ ಇಲ್ಲ. ಇದು ಮಾಡಬೇಕಂದ್ರೆ ಅದಿಲ್ಲ, ಅದು ಮಾಡಬೇಕಂದ್ರೆ ಇದಿಲ್ಲ. ಹೌದಾ? ಅದೇ ದೇವರು. ಅದು ಮಾಡ್ತೀವಿ. ಒಂದು ಸ್ಟ್ಯಾಂಡರ್ಡ್ ಇಟ್ಕೊಳ್ಬೇಕು ಅಂತಂದರೆ ಅಷ್ಟು ಮಾಡಬೇಕು. ಈಗಿನ ತನಕ ಬೆಳಿಗ್ಗೆ 5:30, 5ಕ್ಕೆ ಕೂತು, ಮೊದಲು 4:15 ಕೂಡ್ತಿದ್ದೆ, 5ರಿಂದ 8, 5ರಿಂದ 7:30 ಮುಂಜಾನೆ ಕೂಡಲಿಕ್ಕೇ ಬೇಕು, ಯಾರೂ ಕೇಳಲಿಕ್ಕಿಲ್ಲ. ಪ್ರಾಕ್ಟೀಸ್ ಇಸ್ ವೇರ್ ಯು ಹೋನ್ ಔಟ್. ಒಂದೊಂದು ತಪ್ಪು, ಒಂದೊಂದು ವೀಕ್ನೆಸ್ಸು, ಒಂದೊಂದು ಕ್ಷೀಣತೆ, ಅದನ್ನು ಇಸ್ತ್ರಿ ಮಾಡಿಬಿಡ್ತೀರಿ, ಮಾಡುವ ಪ್ರಯತ್ನ ಮಾಡ್ತೀರಿ. ಅಲ್ಲಿ ತೋರಿಕೆ, ಒಂದು ಪ್ರದರ್ಶನ ಮಾಡಬೇಕಂದ್ರೆ ಯಾವ್ದು ಬರ್ತದೆ ಅದನ್ನ ಅಲ್ಲಿ ಮಂದಿಗೆ ಎದುರು ಇಡ್ತೀರಿ, ಇಲ್ಲದನ್ನ ತಯಾರು ಮಾಡ್ತಿರ್ತೀರಿ. ಹಿಂಗೆ ಹೊಟ್ಟೆಗೆ ಯಾಕೆ ಬರುತ್ತಪ್ಪ ಅಂತಂದರೆ, ನಾನು ಇಂಗ್ಲೀಷ್ ಮಾಡ್ತಿದ್ದೆ, ಅದರೊಳಗೆ ಒಂದು PhD ಇದೆ ಅಂತ ಒಮ್ಮೊಮ್ಮೆ ಜ್ಞಾಪಕ ಬರ್ತದೆ ನಮಗೆ. ಎಲಿಯಟ್ ಮೆರಿನೋ. ಹೌದಾ? ಏನು ಅವೆಲ್ಲ ಏನು ಮಾಡಿದ್ರಿ? ಈಗ ಅವರೆಲ್ಲ ಎಲ್ಲಿಗೆ ಕೇಳ್ತಾರೆ, ಅವ್ರ ಭಾಷೆ ಮೇಲೆ ಅವ್ರ ಸೀರಿಯಸ್ನೆಸ್ ಅಲ್ಲಿ ಹೋಗಿದ್ದಾರೆ. ನಾವು ಮಾಡ್ತಾ ಇಲ್ಲ, ದುಡ್ಡು ಕೊಟ್ಟು ಡಿಗ್ರಿ ತಗೋತೀವಿ. ಹೌದಾ? ಇದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಿಂದ ದುಡ್ಡು ಕೊಟ್ಟು ನಾಳೆ ಕಂಪ್ಯೂಟರ್ ಇಂಜಿನಿಯರು ತೊಗೊಂಡು, ಅಂದರೆ ಅವನು ಕನ್ಸ್ಟ್ರಕ್ಟ್ ಮಾಡಿದ ಬ್ರಿಡ್ಜಿನ ಮೇಲೆ ನಮ್ಮ ಟ್ರೈನ್ ಹೆಂಗೆ ಹೋಗ್ಬೇಕು ಅಂತ ನಾವು ಮತ್ತೆ ನಡ್ಕೊಂಡು ಹೋಗೋದು. ಹೌದಾ? ಈಗ ಅಲ್ಲೇ ಪ್ಲೇನ್ಸ್ ಕೂತ್ಕೊಂಡ್ಬಿಟ್ಟವೆ, ಎಷ್ಟೋ ಪ್ಲೇನ್ಸ್ ಗ್ರೌಂಡೆಡ್. ನಾ ಕೇಳಿದ್ದು ಮೊಟ್ಟ ಮೊದಲು ನಮ್ಮದು ಏರ್ಬಸ್ 300 ಬಂತು. ಅದು ಎಲ್ಲ ಕೋಆಪ್ರೇಟಿವ್ ಬೇಸಿಸ್ ಮೇಲೆ ಮಾಡಿದ್ದು. ಫ್ರಾನ್ಸ್ ಅದಕ್ಕೆ ಅಧ್ಯಕ್ಷರು, ಉಡುಕಿಯವರು ಯುರೋಪಿಯನ್. ಇದು ಇಂಡಿಯಾದಲ್ಲಿ ಕೂಡ ಒಂದು ಬಾಗಿಲು ಮಾಡು ಅಂತ ಹೇಳಿದ್ರಂತೆ, ಒಂದು ಬಾಗಿಲು. ಸರಿ, ಭಾಳ ಕಷ್ಟಪಟ್ಟು ಆ ಬಾಗಿಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು. HAL ಏರ್ಪೋರ್ಟ್ ಇತ್ತು ನೋಡ್ರಿ ಅವಾಗ, ಅಲ್ಲಿಂದ ಕಡೆಗೆ ಅದು ಹಾರಿತು. ಆ ಬಾಗಿಲು ನಮ್ಮ ಮಹಾತ್ಮ ಗಾಂಧಿ ರೋಡ್ ಹತ್ರ ಬಿತ್ತು. ಯಾರಿಗೆ ದುಡ್ಡು ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ಆ ಕತೆ ಅಲ್ಲೇ ಮುಚ್ಚಿಬಿಟ್ರಿ, ಕೆಳಗೆ ಯಾರೂ ಇರಲಿಲ್ಲ, ಒಳ್ಳೆಯದು. ಸೊ ಅದಕ್ಕೆ ತಪಸ್ಸು ಅಂತೀನಿ ನಾನು. ಈಗ ಮೈಸೂರಿನ ಹುಡುಗ, ನಮ್ಮ ಮಿತ್ರರೊಬ್ಬರಿದ್ದಾರಿಲ್ಲ, ಬಹಳ ಮಿತ್ರರು, ಸಾಹಿತಿಗಳು ಅವರು. ಅವ್ರ ಮಗ ಹೈಯೆಸ್ಟ್ ಕ್ವಾಲಿಫಿಕೇಷನ್ ತಗೊಂಡಿದ್ದಾನೆ, ಯಾವುದೋ ಒಂದು ಸ್ಪೆಷಲ್ ಸಬ್ಜೆಕ್ಟ್. FAIರಲ್ಲಿ ವರ್ಕ್ ಮಾಡ್ತಾರೆ, ಬೇರೆ ದೇಶಕ್ಕೆ ಹೋಗಿ ಕೆಲಸ ತಗೊಂಡಿದ್ದು. ಅವೆಲ್ಲ ಬಂದು ಬಿಟ್ಟು ಈಗ ಬಾಂಬೆದಲ್ಲಿ, ಅವರಲ್ಲಿ ಅಲ್ಲಿಂದ ಪುಣೆಯದಲ್ಲಿದ್ದಾನೆ. ಈಗ ಅಲ್ಲಿಟ್ಟಾರವನ್ನ ದಿನಕ್ಕೆ ಕಮ್ಮಿ ಅಂದರೆ 10 ತಾಸು ದುಡಿಬೇಕು ಅಂತ ತೆಗ್ತಿರ್ತಾನೆ. ನಾಯಿ ಬಾಲ ನೆಟ್ಟಿಗೆ ಮಾಡೋದು ಅಂದರೆ ಏನು, ಮತ್ತು ಇದು ಸಾಧನ ಮಾಡೋದೇನು? ಯಾಕಂದ್ರೆ ಮಾಡಿದ್ದೇ ಮಾಡಬೇಕು, ಅದು ಬರೋದಿಲ್ಲ. ಮಾಡಿದ್ದೇ ಮಾಡಬೇಕು. ಬೇರೆದೆಲ್ಲ ಬಿಟ್ಟು, ಪ್ರಾಸ್ಪೆಕ್ಟ್ಸ್ ಬಿಟ್ಟು. ಇಂಟ್ರೆಸ್ಟಿಂಗ್. ಅವತ್ತು ನೀವು ನಿಮ್ಮ ಗುರುಗಳ ಸಂಗೀತಕ್ಕೆ ಶರಣಾದ ದಿವಸ ಯಾರ ಮೇಲೆ ಇವ ಏನವ ಇಲ್ಲ ಅಲ್ಲಿ ಹಿಂದಿದ್ದೆ. ಹೌದಾ? ನಾನು ಕೂಗಬೇಕಾಗಿ ಬರುತ್ತೆ, ಇದು ಕೆಟ್ಟೋಯ್ತು. ಏನಮ್ಮ, ಇವರೆಲ್ಲ ಬೆಂಗಳೂರಿಂದ ಈ ಮಾತಾಡಕ್ಕೆ ಬಂದಿದ್ದಾರೆ. ತಾಯಿ ಇತ್ತು ಎಲ್ಲಮ್ಮ? ಹಾಂ ಹೇಳಿ. ಅವತ್ತು ನೀವು ನಿಮ್ಮ ಗುರುಗಳ ಸಂಗೀತ ಕೇಳಿ ಶರಣಾದ ದಿವಸ ಯು ಹ್ಯಾಡ್ ಗಾನ್ ದೇರ್ ವಿತ್ ಅ ಯಂಗ್ ಗರ್ಲ್ ಆ್ಯಂಡ್ ಹರ್ ಫಾದರ್, ಆ್ಯಂಡ್ ಅವತ್ತು ಮಳೆ ಕೂಡ ಬಂತು ಅಂತ ಓದಿದ್ದೀನಿ ಸರ್ ನಾನು. ಸೊ ದ್ಯಾಟ್ ವಾಸ್ ಆ್ಯಕ್ಚುಲಿ ದಿ ಚಾಯ್ಸ್ ದಟ್ ಯು ವರ್ ಮೇಕಿಂಗ್. She was my classmate. A very brilliant girl. ನಾವಿಬ್ಬರು ಇಂಟರ್ಮೀಡಿಯೇಟು ಒಟ್ಟಿಗೆ ಓದಿದ್ವಿ, ಸೆಂಟ್ ಜೋಸೆಫ್ಸ್ ಕಾಲೇಜ್. ಆಮೇಲೆ ಆಕೆ ಕಾಮರ್ಸ್ ಮಾಡ್ಲಿಕ್ಕೆ ಹೋದ್ಲು, ನಾನು ಇಂಗ್ಲೀಷ್ ಲಿಟ್ರೇಚರ್. ಯಾಕೆ ಮಾಡಿದೆ? ಒನ್ ಆಫ್ ದ ರೀಸನ್ಸ್ ವಾಸ್ ದಟ್ ಇಂಗ್ಲೀಷ್ ವಾಸ್ ದಿ ಓನ್ಲಿ ಆನರ್ಸ್ ಕೋರ್ಸ್ ಅವೈಲಬಲ್ ದೆನ್ ಇನ್ ಬ್ಯಾಂಗ್ಳೂರ್. ಆನರ್ಸ್ ಆರ್ಟ್ಸ್ ಕೋರ್ಸ್, ಎಲ್ಲ ಉಳ್ಕೆ ಎಲ್ಲ ಸೈನ್ಸ್ ಇದ್ದು. Well, I did well enough in English.
And, well, the immediate idea was, to do well in the English study, which I did well. And to get a reasonable job, I was immediately appointed. Anantamurthy and I were appointed on the same day. Hasanದಲ್ಲಿ ನಾನು ಬೆಂಗಳೂರಿನಲ್ಲಿ. So we were the two of us. He was here and I was in Bangalore. We were the top students in the literature honors, English literature honors. So well, and so on. And then afterwards I went away. He did not. He went So I was just looking at that as a metaphor. Go ahead. There's a young girl sitting right next to you, and then there's this music that's happening, and then you actually are enamored by what is happening on this stage. So you just forget the worldly things. Enamored is not a good word. I would use the word entranced. Entranced. Right. Sorry about that. Entranced. Right. It's a much more serious word. Right. And it changed my whole life. Whole life. Right. ಆಗ ನಿಮ್ಗೆ 23 ವರ್ಷ ಇರ್ಬೋದಲ್ಲ ಸರ್? ಇಲ್ಲ 21 ಆಗ್ತಾ ಇತ್ತು. Coming back to the question of ನೀವು you've grown up in a syncretic tradition. So coming back to the things that we were discussing a little earlier, you've grown up in a syncretic tradition. Well, yeah. And ಹಲವಾರು ಭಾಷೆಗಳಿಗೆ ಎಕ್ಸ್ಪೋಜರ್ ಇತ್ತು, ಬೇರೆ ಬೇರೆ ಥರದ ಜನರಿಗೆ ಎಕ್ಸ್ಪೋಜರ್ ಇತ್ತು. ಸೊ ಒಂದು ಥರದ ಡೈವರ್ಸಿಟಿ ಮತ್ತು ಪ್ಲುರಾಲಿಟಿ ವಾಸ್ ಅ ಗಿವನ್ ನಿಮ್ಮ ಜೀವನದಲ್ಲಿ. Yes, because But ಈಗ wait a minute, because both my parents, they were as diverse as they come. right. And both of them were, what shall I say, in the real sense. Now I don't know what is real. Those were different days. People took themselves and took something else more seriously. One of the things which is operating, I think, now, is a certain kind of shallowness about everything, a glibness about everything, an anxiety to put words into comfortable structures. So, there you are. Yes, you go ahead. I mean, ನನಗೆ ಆ ಡೈವರ್ಸಿಟಿ ಇತ್ತಲ್ಲ ಸರ್, ಡು ಯು ಥಿಂಕ್ ಈಗ ಸರ್ it's become a bipolar world, and do you think we have lost the capacity to accept that kind of diversity and plurality? That's not true. Not true. ಈಗಲೂ ಇದ್ದಾರೆ. Because all the debate is about yes or no, right and That's wrong. because, the people in power are simplistic. I almost tend to think that they are not aware of that great vision that people of the 20s, 30s, so people like Gandhiji, people like Tagore, let us forget the politics for a while. Even the political discourse was diverse, and Yes, because life was it had people of that sort really seriously talk and write. You should have something substantial to write about. And if your knowledge of the world does not suffice, then you get into other things. I don't have to describe those other things. You are aware of them. right. Then you become vehement, insistent, aggressive, and then finally perhaps destructive. Your whole mindset is different. Well, we can, to think about, say, Harold Lasky, and then afterward the successors like Stafford Cripps, Bertrand Russell. People who created that kind of debate, the best kind of debate. That is absent now. And it's an English thing. It's an English thing. We didn't have that. I don't think we had it. One thing is, our society is always, you, ನೀನಲ್ಲಿರೋ, ನೀ ಯಾರೋ.
the best things, sometimes I wonder. We feel very happy post Max Muller. After Max Muller, we feel very happy and proud. And Geese said that Shakuntalam is better than something else. Like that. Good. But wait a minute. All these creations, wonderful creations that we talk about, for whom was it written? Who was the person allowed to That read should have been a very enlightened audience. Yes. It was confined to, A small. I don't want to mention things, you know it as well as I do. I believe the first Bhagavad Gita to come into the hands of fellows like us, we don't belong to high castes, was something Annie Besant brought out. A 2 Anna, 6 paise, 6 paise. 2 Anna Bhagavad Gita. Then it's only because of the British and our high castes were fascinated with the white man. And we traced relationship. There we touched, the Aryans, swastika, and so on. This interview is not about all that. The other thing that is very fascinating about your life, sir, ಅಂದರೆ ಒಬ್ಸರ್ವ್ ಮಾಡಿದಾಗ, you have been an itinerant. You always moved from one city to another. ಅಂದರೆ ನೀವು ತುಂಗಭದ್ರದಿಂದ ಶುರುವಾಗಿ, ಒಂದು ಸ್ಮಾಲ್ ಟೌನಿಂದ ಶುರುವಾಗಿ ಬೆಂಗಳೂರು, ಮೈಸೂರು, ಧಾರವಾಡ, ಟ್ರಿಚಿ, ದೆನ್ ಕ್ಯಾಲಿಫೋರ್ನಿಯಾ, ದೆನ್ ದೆರ್ ಇಸ್ ಕ್ಯಾಲ್ಕಟಾ, ದೆರ್ ಇಸ್ ಮುಂಬೈ. ಯು ಮೂವ್ಡ್, ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡೋದು ಅಂತ ಹೇಳ್ತಾರಲ್ಲ ಸರ್, ಹಾಗೆ. ಸೊ ನಿಮಗೆ ಮನೆ ಅಂತ ಯಾವ್ದು ಅನಿಸಿದೆ? ಕೊನೆಗೆ ಬಂದು ಮೈಸೂರಲ್ಲಿ ಇದ್ದೀರಿ. ಸೊ ವಿಚ್ ಒನ್ ಡು ಯು ಕನ್ಸಿಡರ್ ಹೋಮ್? ನಿಮಗೆ ಸಂಗೀತ ಕಲಿತ ಊರ, ಸಂಗೀತಕ್ಕೆ ಪ್ರೇರಣೆ ಸಿಕ್ಕ ಊರ? ಅದನ್ನ ಹೀಗೆ ಹೇಳ್ತೇನೆ, ಹೀಗೆ ಹಾಕೋಣ ಅದನ್ನ. ಈ ಸಂಗೀತಕ್ಕಾಗಿ ಅವರಲ್ಲಿ ಹೋದೆ. ಇಲ್ಲಿ ಕೆಲಸ ಸಿಕ್ಕಿತ್ತು, ಅದು ರಿಸೈನ್ ಮಾಡಿ 5 ತಿಂಗಳು 6 ತಿಂಗಳಿದ್ದೆ, ಹೋದೆ. ಅಲ್ಲಿ ಉದರ ನಿಮಿತ್ತಂ ಬಾಂಬೆದೊಳಗೆ ಬಂದು ಭಾರತೀಯ ವಿದ್ಯಾಭವನ್ 2 ಕಡೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಅವ್ರು ಅಲ್ಲಿಂದ ಕಲ್ಕತ್ತಿಗೆ ಹೋಗ್ಬಿಟ್ರು. ನೀ ಅಲ್ಲಿ ಬಾ ಅಂದರು. ಅದು ಸುಲಭ. ಮತ್ತು ಅವ್ರು ಯಾಕೆ ನಮ್ಮ ತೊಂದರೆಗಳನ್ನ ಅವ್ರು ಹಚ್ಕೋಬೇಕು? ಅವ್ರು ಹಾಗೆ ಹೇಳ್ಕೊಡ್ತಿದ್ರು, ರೊಕ್ಕ ತೊಗೊಳ್ಳಿಲ್ಲ ನಮ್ಮಲ್ಲಿ. ಇಲ್ಲಿವರೆಗೂ 1 ರೂಪಾಯಿ ತೊಗೊಂಡಿಲ್ಲ. ಅವರೇನು ರವಿಜಿ, ಅವರೇನು ಯಾವತ್ತೂ ದುಡ್ಡು ತಗೋದಪ್ಪ. ಇನ್ನೇನಪ್ಪ ಅಂದರೆ ಅವ್ರ ಮನೆಯೊಳಗೆ ಊಟ ಹಾಕಿದ್ದಾರೆ. ಬೇರೆ ಅದು ಆ ಕತೆ ಬೇರೆ, ಇವಾಗ ಅದು ಹೇಳ್ತಾ ಇಲ್ಲ. ಆಮೇಲೆ ಅದಕ್ಕೆ ಕಲ್ಕತ್ತಕ್ಕೆ ಹೋಗಿ ಸೇರಿದೆ. ಅಲ್ಲಿ ಕೆಲವು ದಿವಸ ಭಾಳ ಕಷ್ಟಪಟ್ಟೆ. ಇನ್ನೇನು ಮಾತಾಡಲಿಕ್ಕಿಲ್ದಿದ್ರೆ ನಾವು ನಮ್ಮ ರೋಗದ ಬಗ್ಗೆ ಇಲ್ಲ, ನಾವು ಪಟ್ಟ ಕಷ್ಟದ ಬಗ್ಗೆ ಮಾತಾಡ್ತೀವಿ. ಹೌದಾ? ಕಷ್ಟಗಳಿದ್ದು ಬಂದು ಏನು ಮಾಡಬೇಕು? ಕಡೆಗೇನಾಯಿತು ಅಂದರೆ ಅಲ್ಲಿ ಒಬ್ಬರು, ಇದು ನಾವು ತಿಳಿಬೇಕು, ಕನ್ನಡ ಮಕ್ಕಳು ನಾವು. ಹೌದಾ? ನಮ್ಮ ಜೊತೆಗೆ ಒಬ್ಬಾತ ಬಂಗಾಲಿ, ಅವನು ಸರೋದ್ ಕಲಿತಿದ್ದ ನಮ್ಮ ಗುರುಗಳ ಹತ್ರ. ಅವನು ದೊಡ್ಡವ್ರ ಮಗ, ಭದ್ರಲೋಕ್ ಅಂತಾರೆ ನೋಡ್ರಿ, ಭದ್ರಲೋಕ್. ಹಾಗೆ ನಾನು ಸ್ವಲ್ಪ ಫ್ರೆಂಡ್ ಆದ್ರೆ ಭಾಳ. ನೀ ಅದನ್ನ ನಂಬಾರ್ತೀನಿ ನಾ ಬಾರ್ತಿದ್ದೆ. ಅದನ್ನ ಇದು ಮಾಡ್ತಿದ್ದೆ, ಅವನಿಗೆ ಹೆಲ್ಪ್ ಆಗ್ತಿತ್ತು. ಅಲ್ಲೊಬ್ಬರು ಜ್ಯುವೆಲರ್ ಇದ್ದರು, ಜ್ಯುವೆಲ್ ಸ್ಟೋರ್ ಇತ್ತು ಅವ್ರದ್ದು, ಪ್ರಭಾತ್ ಕುಮಾರ್ ದಾಸ್ ಅಂತ. ಅವರಲ್ಲಿ ಅವ್ರ ಮನೆ, ಇವ್ರ ಮನೆ ತಂದವರಲ್ಲಿ ಜ್ಯುವೆಲ್ ಮಾಡ್ತಾಯಿದ್ರು. ಅವ್ರ ದೊಡ್ಡ ಹೆಸರು ಏನಪ್ಪ, ಅದು ಬಂಗಾರ, ಅದರಲ್ಲಿ ಮಿಕ್ಸ್ಚರ್ ಇರೋದಿಲ್ಲ, ಅದು ದೊಡ್ಡ ಮಾತು ಅಲ್ಲ.
ಪ್ರಾಮಾಣಿಕರು ಹಾಂ. ಸೊ ಅವ್ರು ನನಗೊಂದು ರೂಮ್ ಕೊಟ್ಟರು. ಇದಕ್ಕೆಷ್ಟು ಬಾಡಿಗೆ ಇಲ್ಲ, ನೀವೆಲ್ಲ ಓದ್ದವರು, ನೀವು ಇಲ್ಲಿರೋದೇ ನಮ್ಮ ಭಾಗ್ಯ. ಹಂಗೆ ಆ ಒಂದು ಇಮೋಷನ್ ಇರ್ತದೆ ಅಲ್ಲಿ. ಇಲ್ಲಿ ತನಕ ಅದು, ಇಲ್ಲಿ ನಾವು ವಿ ಆರ್ ನಾಟ್ ಇಮೋಷ್ನಲ್. ಅಯ್ಯೋ ಹೌದಾ ಅಂತ ಅಂದ್ಬಿಡ್ತೇನೆ. ಅದು ಇಮೋಷನ್ಸ್ ಇರ್ತವೆ. ಅವರು ಭಾವುಕತೆ ಅಂತಾರಲ್ಲ, ಎಂಥ ಭಾವುಕತೆನೋ ಆ ಭಾವುಕತೆಗಳಲ್ಲಿ ಅದು ರೂಮ್ ಕೊಟ್ಟರು. ನೀವು ಇಲ್ಲಿರ್ರಿ, ನೀವು ಪ್ರಾಕ್ಟೀಸ್ ಮಾಡಿರಿ. ದಿನ ಬೆಳೀತಿದ್ರು, ದಿನ ಆಗ್ತಾಯಿದ್ರು, ನೀರನ್ನ ಸಾಫ್ ಮಾಡ್ತಿದ್ರು ಅಲ್ಲ. ಒಂದ್ಸಲ ನಾನು ಹೊರಗೆ ಹೋಗಿದ್ದೆ, ಮತ್ತು ನಾನು ಹಿಂದೆ ಬಂದಾಗ 3:38 ಹುಡುಕುತ್ತಾರೆ ಗಂಡ ಹೆಂಡತಿ. ಊಟ ಮಾಡಿದ್ದೆ. ಅವಾಗ ನಾನು ಕೊಪ್ಪಿದವ, ಸಣ್ಣ ವಯಸ್ಸು. ನಿಮ್ಮ ಊಟ ನಮಗೆ ಹಿಡಿಸೋದಿಲ್ಲ, ನೀವು ಉಪಯೋಗಿಸೋ ಎಣ್ಣೆ ಸಾಸಿವೆ ಎಣ್ಣೆ ಮಸ್ಟರ್ಡ್ ವಾಂತಿ ಬರ್ತದೆ. ಅದಕ್ಕೆ ಒಂದು ಸಾಧಾರಣ ಇಂಡಿಯನ್ ವೈಫ್ ಹಾಕಿ ಮಾತಾಡೋದಿಲ್ಲ, ಹಿಂಗೆ ಮುಚ್ಕೊಂಡಿರ್ತಾರೆ. ಹಾಗೆ ಥಟ್ಟನೆ ನೀವು ವಾಂತಿ ಮಾಡ್ತೀರಿ. ನಿಮ್ಗೆ ಬಚ್ಚಲ್ ಮನೆ ಗೊತ್ತಿಲ್ಲ? ಸ್ನಾನ ಮಾಡ್ತೀರಿ, ಬಚ್ಚಲ್ ಮನೆ ಎಲ್ಲ ಗೊತ್ತು. ಅಲ್ಲಿ ಹೋಗಿರಿ, ವಾಂತಿ ಮಾಡಿರಿ, ಬಾಯಿ ತೊಳ್ಕೊಂಡು ಬರ್ರಿ. ಬಂದಿದ್ದಾಗ ಇನ್ನೊಂದು ತಟ್ಟೆ ರೆಡಿ ಇರ್ತದೆ. ನೀವು ಎಷ್ಟು ಸಲ ವಾಂತಿ ಮಾಡ್ತೀರಿ ನಾನು ನೋಡ್ತೀನಿ ಅಂತ. ಯಾಕ್ರಿ? ದಟ್ಸ್ ಒನ್ ಆಫ್ ದಿ ಮೋಸ್ಟ್ ವಂಡರ್ಫುಲ್ ಚಾಲೆಂಜಸ್ ಆಫ್ ಲವ್. ನೀವು ಎಷ್ಟು ಸಲ ವಾಂತಿ ಮಾಡ್ತೀರಿ ನಾನು ನೋಡ್ತೀನಿ. ನೀವು ಬಂದ್ಗಳಿಗೆ ಇನ್ನೊಂದು ತಟ್ಟೆ ರೆಡಿ ಇರ್ತದೆ. ನಾವು ಬಗ್ಲೇಬೇಕಾಯ್ತು, ಯಾರು ಬಗ್ತಾರೆ ಅದಕ್ಕೆ. ಆವತ್ತಿಂದ ಅಲ್ಲಿ ಊಟ ಮಾಡಿ ಶುರು ಮಾಡಿದೆ. ಆಮೇಲೆ ಅದು ಅಭ್ಯಾಸನೂ ಆಯಿತು. 6 ವರ್ಷ ನಮ್ಮನ್ನು ಸಲಹಿದರು. ಅಲ್ಲಿ ಕೆಲವು ನಮ್ಮ ಮೈಸೂರಿನವರು ಒಂದು ಮೆಸ್ ನಡೆಸ್ತಿದ್ರು, ಎಲ್ಲ ಬ್ರಾಹ್ಮಣರು, ವೆಜಿಟೇರಿಯನ್ ಅಂದೋಣ, ಯಾಕೆ ಕಾಸ್ಟ್ ಬಗ್ಗೆ ಮಾತಾಡೋದು ಬೇಡ. ಒಂದು ಮೆಸ್ಸು, ವೆಜಿಟೇರಿಯನ್ ಮೆಸ್, ನಿಂಬೆಹಣ್ಣು ಸಾರು ಅವಳದು ಭಾಳ ಸ್ಪೆಷಲ್. ಇದು ಏನು ರೀ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರಿ ಬಂಗಾಳಿಗಳ ಹತ್ರ? ಎಲ್ಲೂ ಸಿಕ್ಕಿ ಅವರಿಗೆ. ಆವಾಗ ನಮ್ಮಂದೇನು ಹುಡ್ಕೊಂಬರಲಿಲ್ಲ ಅವರು. ಏನು ಇಲ್ಲೇ ಬಂದ್ಬಿಟ್ರಿ, ಅಲ್ಲಿ ಮೈಸೂರಲ್ಲಿ ಬೆಂಗಳೂರಲ್ಲಿ ಲೆಕ್ಚರ್ ಆಗಿದ್ರಿ, ಸೆಂಟ್ರಲ್ ಕಾಲೇಜು. ಅವರೆಲ್ಲ ಈಸ್ಟರ್ನು ಸೌತ್ ಈಸ್ಟರ್ನ್ ರೈಲ್ವೆ ಎಂಜಿನಿಯರ್ ಕೆಲಸ ಮಾಡ್ತಾ ಇದ್ದಂಥವ್ರು. ಎಂಜಿನಿಯರ್ ಸರ್. ಹಾಗೆ ಯಾವುದೋ ಒಂದೊಂಥರ ನಿಂಬೆ ಸಾರು ಅನ್ನ ತಿನ್ಲಿಕ್ಕೆ ಅವ್ರ ಹತ್ರ ಹೋಗ್ತಿದ್ದೆ. ಇಲ್ಲರಿ ಇವ್ರು ನಮ್ಮನ್ನು ಸಲಹಿದರು. ಈಗಿಂತನ ಯಾರು ನಮ್ಮವ್ರು ಯಾರಪ್ಪ ಅಂದ್ರೆ ಅವರು. ಕನ್ನಡಿಗರಿಗೆ ಆ ಔದಾರ್ಯ ಇರಲಿಲ್ಲ ಅಥವಾ ಇಲ್ಲ? ನಾನು ಕನ್ನಡಿಗರಿಗೆ ಅಂತ ನಾನು ಹೇಳೋದಿಲ್ಲ ರೀ, ಆದರೆ ನಾವು ಸಾಧಾರಣ ಅದು ಮಾಡೋದಿಲ್ಲ. ಇವನ್ಯಾರೋ ನಾವ್ಯಾರೋ, ಅವನ ಭಾಷೆ ಏನೋ ನಮ್ಮ ಭಾಷೆ, ಇವನ್ನ ಮನೇಲಿ ಇಟ್ಕೊಳಕ್ಕಾಗ್ತೀಯೇ ಅಂತ ಅನ್ನೋ ಥರದ ಮಾತು. ನಮಗೆ ನಾವು ಅಣಕಿಸ್ಕೊಂಡು ಇನ್ನೊಬ್ರಿಗೂ ಅಣಕಿಸ್ತಾ ಒಂದು ಫುಟ್ ಡೌನ್ ಮಾತಾಡ್ತೀವಿ. ತರ್ಸರಿ ಅವರಲ್ಲಿ ಆ ಥರದ ಭಾವನಾತ್ಮಕ ನಂಟು ಕಲೆಯ ಜೊತೆಗಿರುವಂಥದ್ದ ಸರ್, ಅಥವಾ ವ್ಯಕ್ತಿಗಳ ಜೊತೆ ಇರುವಂಥದ್ದು? ಕಲೆ ಕಲೆ ಮುಂದೆ ಅದು ವ್ಯಕ್ತಿಯಾಗಿ ಡೆವಲಪ್ ಆಗ್ಬೋದು. ಅವ್ರು ನಮ್ಮ ಮಂದಿ ಆಗ್ಬಿಟ್ರು. ಈಗ ನಾ ಕಲ್ಕತ್ತಕ್ಕೆ ಹೋದಾಗ ಈಗ ಮನೆಯೊಳಗೆ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಟ್ಟಿದೆ. ಅವರು ದೊಡ್ಡವರು ಹೋಗಿಬಿಟ್ರು. ಅವ್ರ ಮಗ ಈಗ ನಡೆಸ್ತಾನೆ. ಅವನ ಹೆಂಡತಿ, ಅವ್ರ ಮಕ್ಕಳು, ಅವ್ರದ್ದೇ 2 ಮಕ್ಕಳಿದ್ರು ಹುಡುಗಿಯರು. ಅದರಾಗ ಒಬ್ಬಳು ಸತ್ತು, ಇನ್ನೊಬ್ಬಳು ಮಾಡ್ತಿದ್ದಾಳೆ. ಹಿಂಗೆ ಮನೆ ಒಳಗಿರ್ಲಿಕ್ಕೆ ಆಗೋದಿಲ್ಲ ಇವಾಗ ನನಗೆ. ಕೇಳಿ, ನೀವು ಕನ್ನಡ ಸಾರಸ್ವತ ಲೋಕದ ಜೊತೆಗೂ ಒಂದು ಪರಿಚಯ ಇತ್ತು ಸರ್ ನಿಮ್ಗೆ? ಅಂದರೆ ಅಂತಾರೆ ಅದನ್ನ ಮಾಡಿದವರು ಅನಂತಮೂರ್ತಿ ಮತ್ತು ಅವರ ಸಮಕಾಲೀನರು, ನೀವು ಎಲ್ಲರೂ ಅದನ್ನ ಮತ್ತೆ ತಿರುಗಿ ಮೈಸೂರಿಗೆ ಬಂದು ನಾನು ಮೈಸೂರಿಗೆ ಬಂದಾಗ 1 ವರ್ಷಕ್ಕಾಗಿ ಬಂದಿದ್ದು ನಾನು ಇಲ್ಲಿ. ಆಗ ನಾನು ಮದುವೆ ಆಗಿಬಿಟ್ಟೆ ಒಬ್ಬರನ್ನ. ಅದು ಅವಸರದ ಮದುವೆ ಆಯಿತು, ಆಗಬಾರ್ದಾಗಿತ್ತು. ಆದ್ದರಿಂದ ಪಾಪ ಅವರು ಭಾಳ ಟ್ಯಾಲೆಂಟೆಡ್ ಅವರು.
ಅವ್ರು ನಮ್ಮ ಸ್ಟೂಡೆಂಟ್ ಆಗಿದ್ದರು. ಇಂಗ್ಲೀಷ್ ಕಲಿತಿದ್ರು. ಸಿತಾರ್ ಸರೋದ್. ಸಿತಾರ್ ಸರ್. ಅವರ ಔಟ್ ಹೌಸ್ನಲ್ಲಿ ನಾ ಇರ್ತಿದ್ದೆ. ನಮ್ಮ ಸೋದರತ್ತೆ ಒಬ್ಬರಲ್ಲಿದ್ದರು ಸ್ವಲ್ಪ ಕಾಲ. ಅಲ್ಲಿ ಅವ್ರದ್ದೇನೋ ಕೆಲಸಕ್ಕಾಗಿ ನಾನು ಕರೆದ್ರು, ಅಲ್ಲಿ ಹೋಗಿದ್ದೆ. ಆಗ ಇವ್ರು ಮೈನ್ ಹೌಸ್ನವರು, ದೊಡ್ಡ ಹೌಸ್ ಇಲ್ಲೇ ಯಾದಗಿರಿ. ಆಮೇಲೆ ಮದುವಾದ್ವಿ ಇಬ್ಬರು. ಆ ಕೆಲಸ ರಿಸೈನ್ ಮಾಡಿಬಿಟ್ಟೆ ಅಲ್ಲಿ. ಯಾಕಂದರೆ ಮದುವೆ ಆದಮೇಲೆ 2ನೇ ಪುಟ, 1ನೇ ಪುಟ ಚೆನ್ನಾಗಿರ್ತದೆ ಪುಸ್ತಕದಲ್ಲಿ, ಅಲ್ಲೆಲ್ಲ ಚಲೋ ಅಕ್ಷರಗಳು ಎಲ್ಲ ಇರ್ತವೆ. 2ನೇ ಪುಟ ಸಾಧಾರಣ ಅಕ್ಷರ ಬರಲಿಕ್ಕೆ ಶುರು ಆಯಿತು. ಎನಿವೆ, ಆಮೇಲೆ ನಾ ಇಲ್ಲಿ ಇದ್ನಲ್ಲ, ಅವಾಗ ನಾ ಬಂದ ದಿವಸನೇ ಅನಂತಮೂರ್ತಿ ಭೇಟಿ ಆದರು. ಇಲ್ಲಿ ಲೆಕ್ಚರ್ ಇದ್ದರು ಅವರು. ನಾ ಬೆಳಿಗ್ಗೆ ಬಂದೆ, ಸಂಜೆ ರಾಜೀವ್ ಸಿಕ್ಕರು. ತಾರಾನಾಥ್, ಹಲೋ ಹಲೋ. ಹಾಂ, don't talk today. Talk on Saturday. You got to talk with my daughter. ಆಮೇಲೆ ಇಂಗ್ಲೀಷ್ ಮಾಸ್ತರ್ಗೆ ಕಾರಣಾಂತರದಿಂದ ಮದುವೆ ಆಯಿತು. ಆಮೇಲೆ ಸಂಗೀತವನ್ನೇ ಅದು ಗುದ್ದಾಡಿ ಮಾಡುವ ಅದು ಆಸ್ಪದ ಕಮ್ಮಿ ಆಯಿತು. ಒಬ್ಬರು ನೋಡ್ಕೊಳ್ಬೇಕು. ಆಮೇಲೆ ಒಂದು ಮಗು ಆಯಿತು. ಇಂಗ್ಲೀಷ್ ಮಾಸ್ತರ್ಕಿಗೆ ಹೋಗಿಬಿಟ್ಟು ನಾನು. ಯಾಕೆಂದರೆ ಅದರೊಳಗೆ ನನಗೆ ಏನಪ್ಪ ಕ್ಷಮತಾ ಇತ್ತು. ಆನರ್ಸ್ ಮಾಡಿದ್ದೆ. ಆಮೇಲೆ MA ಮಾಡಲಿಕ್ಕೆ ಬಂದೆ ಇಲ್ಲಿ 1 ವರ್ಷದಲ್ಲಿ. ಅಲ್ಲಿ ಮಾಡಿದೆ, ಫಸ್ಟ್ ಕ್ಲಾಸ್ ಬಂತು, ಇದು ಗೋಲ್ಡ್ ಮೆಡಲ್ ಬಂತು. ಅದು ಮಾರಿಬಿಟ್ಟೆ. ಅದು ಅಂತ ಕ್ಷಮತಾ ಇತ್ತು ನೋಡ್ರಿ ಕೆಲಸ. ಆಮೇಲೆ ರಾಯಚೂರು, ಧಾರವಾಡ, ಇದು ಅದು ಇದು ಅಂತ. ಯಾಕೆ ನೀವು ಐಟಿದ್ರೆಂಟ್ ಅಂತೆಲ್ಲ. ಸಂಗೀತಕ್ಕೆ ಎಷ್ಟು ಟೈಮ್ ನನಗೆ ಬೇಕು ಆ ಪ್ರಾಕ್ಟೀಸ್ ಮಾಡಲಿಕ್ಕೆ, ಅದೆಂದೂ ಕಳ್ಕೊಳ್ಳಿಲ್ಲ ನಾನು. ಆಲ್ ಥ್ರೂ, ನಾಟ್ 1 ಡೇ. ಆ ಕಾಲೊಮ್ಮೆ ಆಕ್ಸಿಡೆಂಟ್ ಆಯಿತು. ಅದು ಆಗಬೇಕಾಗ ಸ್ವಲ್ಪ ಹಾಸಿಗೆ ಒಳಗೆ ಬಿದ್ದಿದ್ದೆ, ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಾಂದರೆ ಪ್ರತಿಯೊಂದು ದಿವಸ ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು 1 ಗಂಟೆ ಹೆಚ್ಚು ಸಿಕ್ತಿತ್ತಪ್ಪ ಅಂದರೆ ಈ ಕೆಲಸ ಬಿಟ್ಟು ಅಲ್ಲಿ ಹೋಗ್ತಿದ್ದೆ. ಓಕೆ, ಹಾಗಾಗಿ ಇದು ಊರಿಂದ ಊರಿಗೆ ಹೋದದ್ದು. ಹೌದು. ಆಮೇಲೆ ಆಮೇಲೆ ನಂದು ಡಿವೋರ್ಸ್ ಆಯಿತು. ಅದು ಆಗೋದೇ ಇತ್ತು. ಅದು ಒಬ್ರಿಗೊಬ್ಬರು ಒಗ್ಗಿ ಬರಲಿಲ್ಲ. ಎಣ್ಣೆನೂ ಒಳ್ಳೆಯದು, ಸೀಗೆಕಾಯಿಯೂ ಒಳ್ಳೆಯದು, ಒಟ್ಟಿಗಿರಬಾರ್ದು. ಯಾಕೆ ಸೊ ಸಾಹಿತ್ಯದ ಜೊತೆಗಿನ ನಂಟಸ್ತಿಕೆ, ಕನ್ನಡ ಸಾಹಿತ್ಯದ ನಂಟಸ್ತಿಕೆ ನಿಮಗೆ ಬೆಳೆದದ್ದು ಆಗ MA ಮಾಡ್ತಾ ಇದ್ದ ಕಾಲದಲ್ಲಿ? ಅನಂತಮೂರ್ತಿ ದರ್ಶನದ. ಆಮೇಲೆ ಅಡಿಗರು ಭೇಟಿ ಆದರು. ಇಲ್ಲೇ ಇರ್ತಿದ್ದರು ಅವರು. ಒಂದು ಕಾಫಿ ಹೌಸ್ ಇತ್ತು ಇಲ್ಲಿ, ದರ್ಬಾರ್ ಹೋಟ್ಲ್ ಅಂತ. ಅದ್ರ ಎದುರು ಕಾಫಿ ಹೌಸ್. ಈ ಸಯ್ಯಾಜಿರಾವ್ ರೋಡ್ನಿಂದ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಅದು ನೋಡ್ರಿ, ಹೋಗೋ ಒಂದು ರೋಡು, ಬ್ಯಾಂಕ್ ಸ್ಟ್ರೀಟು ಏನೋ ಅಂತಾರೆ ಅದಕ್ಕೆ. ಅಲ್ಲಿ ಕೆಳಗೆ ಹೋದರೆ ಅಲ್ಲಿ ಬಳಗಡೆ ಕಾಫಿ ಹೌಸ್ ಇತ್ತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಸರ್ಕಲ್. ಅಲ್ಲಿ ಅಡಿಗರು ಬರ್ತಿದ್ರು. ಅನಂತಮೂರ್ತಿ, ನಾನು, ತೇಜಸ್ವಿ, ಸಾಹಿತಿಗಳ ಬಳಗ ಅಂತ ಹೇಳೋಣ. ಹೌದು, ಅಷ್ಟೇ. ಅವತ್ತಿನ ಸಾಹಿತಿಗಳಿದ್ರಲ್ಲ ಸರ್, ಅಂದರೆ ಅವರೆಲ್ಲರೂ ಕೂಡ ಇಂಗ್ಲೀಷ್ ಓದ್ಕೋತಾ ಇದ್ರು, ಜಗತ್ತಿಗೆ ತೆರೆಕೊಂಡಿದ್ರು. ಇವತ್ತು ಸಾರಸ್ವತ ಲೋಕ ಅಂದರೆ ಸಾಹಿತ್ಯವನ್ನು ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡೋವಂಥವ್ರು, ಬರೆಯೋವಂಥವ್ರು, ಎಲ್ಲೋ ಒಂದು ಕಡೆ ಆ ಥರದ ಒಂದು ಲೋಕದೃಷ್ಟಿ ಇತ್ತಲ್ಲ ಸರ್, ವಿಶಾಲವಾದದ್ದು, ಅದನ್ನು ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತಾ? ನೀವು ಫಾಲೋ ಮಾಡ್ತಿದ್ದೀರಾ ಸರ್? ಇಲ್ಲ, ಮಾಡ್ತಾ ಇಲ್ಲ. ಓದ್ತೀನಿ, ನನಗೆ ಬೇಕಿದ್ದು ಓದ್ತೀನಿ. ಇವತ್ತು ನೋಡಿ ಅಡಿಗಿರೋದು ಕಡೇ ಪದ್ಯ ದ್ವಂದ್ವಗಳು ಅಂತ ಅದೊಂದು ಬರೆದ್ರು ಸತ್ತೋಗ್ಬಿಟ್ರು ಅವರು. ಇವಳೆ ಬೆಳಗ್ಗೆ ಓದ್ತಿದ್ನಲ್ಲಮ್ಮ ಆ ಪುಸ್ತಕ, ಕನ್ನಡದ್ದು ಅದು ಕೊಡು. ಆಕೆಗೆ ಓದ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಪುರ ವರ್ಣನ ಮಾಡಬೇಕು. ಅದು ಹೀಗಿರ್ತದೆ, ಅಂಥ ಪಿಕ್ಚರ್ ಇರ್ತದೆ, ಇದು ಅಂತ. ಜೀವದ ವಿಕಾಸ ಪರಿಧಿಯ ಸುತ್ತ ಮೃತ್ಯುವಿನ ದಿಗ್ಬಂಧ. ಟಿಪಿಕಲ್ ಅಡಿಗ. ಗಮಿಪ ಹೂವಿನ ಸುತ್ತ
ಕೊಳೆತು ನಾರುವ ಬಿದ್ದ ಹೂಗಳ ದುರ್ಗಂಧ. ಇಲ್ಲಿ ಪ್ರತಿಯೊಂದು ಕೂಡ ಪ್ರತ್ಯೇಕವಾಗಿಯೇ ಅಪೂರ್ಣ. ಒಂದರ ವಿರುದ್ಧ ಇನ್ನೊಂದು. ಅನಂತಮುಖಿ ಅಂತರಂಗದ ಅನಿರ್ಬದ್ಧ ಸಂಚಾರದ ವಿರುದ್ಧ ಗಟ್ಟಿ ನಿಂತಿದೆ ನೆಲಕ್ಕಂಟಿ ಈ ಜಡ ಶರೀರ. ಆಹಾರವನ್ನೇ ತ್ಯಜಿಸಿ ವಾಯುಭಕ್ಷಕನಾದ ಒಗ್ಗಾದ ಯೋಗಿಯ ನಾಲಿಗೆಯೂ ಕೂಡ ಜೊಲ್ಲು ಸುರಿಸುತ್ತದೆ ಜಾಮೂನ ವಾಸನೆಗೆ ಎಂದಾದರೂ ಒಂದು ಸಲ. ಎಲ್ಲವನ್ನೂ ಬಿಟ್ಟ ಸನ್ಯಾಸಿಗೂ ಒಂದೊಂದು ಸಲ ಸಿಟ್ಟೇರಿ ನೆತ್ತಿಗೆ ಶಾಪ ಹಾಕುತ್ತಾನೆ ಆತ ತಾಯಿಗೆ. ಕನಸಿನಲ್ಲಾದರೂ ರಂಭೆಯೋ ಊರ್ವಶಿಯೋ ಬಂದು ಕುಣಿಯುತ್ತಾಳೆ ಕಣ್ಣು ಮುಂದೆ. ಎಟ್ಸೆಟ್ರಾ. ಇವರ ಕಡೇ ಪದ್ಯ ಅಡಿಗರ. ಇದು ಸಮಾಹಿತೊಳಗೆ ಓದಿ ಕೊಡ್ತೀರಿ ಅದು. ನಾನು ಆಮೇಲೆ ತಗೋತೀನಿ ಸರ್.